ಸ್ನೇಹಪೂರ್ವಕ ಟೀಚರ್ ತೃಪ್ತಿಪಡಿಸಿದ ಹುಡುಗರು. ಆಕೆ ಪತಿಯನ್ನು ತೊರೆದು ಜೀವಿಸುತ್ತಿದ್ದಳು. ಮನೆಯ ಖರ್ಚಿಗಾಗಿ ಕೆಲವು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ಜೀವನ ನಡೆಸುತ್ತಿದ್ದಳು. ಸದೃಢವಾದ ಆಕೆಯ ದೇಹವನ್ನು ತೃಪ್ತಿಪಡಿಸಲಾಗದೆ ಪತಿ ಡಿವೋರ್ಸ್ ನೀಡಿ ಓಡಿ ಹೋದ. 2-3 ವರ್ಷಗಳಿಂದ ಒಂಟಿ ಜೀವನ ನಡೆಸುತ್ತಿರುವ ಟೀಚರ್ ಕುಸುಮಾಗೆ ಇಬ್ಬರು ಹುಡುಗರು ಬಯಸದೆ ಬಂದ ಭಾಗ್ಯವಾಗಿ ಸಿಕ್ಕಿದ್ದರು. ಅವರು ಅದೇ ಬೀದಿಯಲ್ಲಿನ ರಾಜು ರಾಮು. ಇಬ್ಬರೂ ಆತ್ಮೀಯ ಸ್ನೇಹಿತರಾಗಿದ್ದರು. ಇಬ್ಬರಿಗೂ ಅಣ್ಣಂದಿರ ಪುಟ್ಟ ಮಕ್ಕಳನ್ನು ಆ ಟೀಚರ್ ಮನೆಗೆ ಪಾಠಕ್ಕೆ ಕಳುಹಿಸುತ್ತಿದ್ದರು. ಪಾಠ ಮುಗಿದ ಬಳಿಕ ಮನೆಗೆ ಕರೆತರುತ್ತಿದ್ದರು. ಹೀಗೆ ಅವರ ಪರಿಚಯವಾಗಿತ್ತು. ಅಂದು ರಾಜು ರಾಮು ಇಬ್ಬರೂ ಒಂದೇ ಸಮಯಕ್ಕ ಟೀಚರ್ ಮನೆ ಬಳಿ ಬಂದಿದ್ದರು. ಪ್ರತಿದಿನ ಟೀಚರ್ ಕುಸುಮಾಳ ಮಾದಕ ನೋಟವನ್ನು ಗಮನಿಸಿದ್ದರು. ವೈಯಾರ ಕಂಡು ಪುಳಕಿತರಾಗಿದ್ದರು. ಆದರೆ ಎಂದೂ ಆಕೆಯ ಮನೆಯೊಳಗೆ ಇಬ್ಬರೂ ಪ್ರವೇಶ ಮಾಡಿರಲಿಲ್ಲ. ಆ ದಿನ ತಮಾಷೆ ಮಾಡಿದ ರಾಜು, ಏನು ಟೀಚರ್ ಬರೀ ಪುಟ್ಟ ಮಕ್ಕಳಿಗೆ ಮಾತ್ರ ಪಾಠ ಮಾಡುವಿರಾ? ನಮ್ಮಂತ ಯುವಕರಿಗೆ ಮಾಡುವುದಿಲ್ಲವೇ ಎಂದು ಕೇಳಿದ. ಅದಕ್ಕೆ ಕುಸುಮಾ ಒಂದೇ ಮಾತು ಹೇಳಿದಳು, ನಿಮ್ಮಿಬ್ಬರಿಗೂ ಪಾಠ ಮಾಡುವಾಸೆ ಆದರೆ ರಾತ್ರಿ 7 ಗಂಟೆಯವರೆಗೂ ಪುಟ್ಟ ಮಕ್ಕಳಿರುತ್ತಾರೆ. ಅವರನ್ನು ಕಳುಹಿಸಿ ನಿಮಗೆ ಪಾಠ ಮಾಡುತ್ತೇನೆ. ಕಲಿಯುವ ಆಸಕ್ತಿ ಇದ್ದರೆ ಇಂದು ರಾತ್ರಿ 8 ಗಂಟೆಯ ನಂತರ ಬನ್ನಿ ಎಂದು ಆಹ್ವಾನ ಕೊಟ್ಟಿಯೇ ಬಿಟ್ಟಳು. ಇವರಿಬ್ಬರ ಮಾತು ಕೇಳಿದ ರಾಮು, ನಾವು ಕೇಳಿದ ಪಾಠ ಮಾಡುವಿರಾ ಎಂದ. ಓಹೋ, ಅಗತ್ಯವಾಗಿ ಬಾ, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನೇ ತಿಳಿಸಿಕೊಡುತ್ತೇನೆ ಎಂದಳು ಕುಸುಮಾ. ಸರಿ ಎಂದವರೇ ಒಂದೆರಡು ಪುಸ್ತಕ ಹಿಡಿದುಕೊಂಡು ಬೀದಿಯಲ್ಲಿ ನಡೆಯುತ್ತಾ ಎಲ್ಲರೂ ಗಮನಿಸುವಂತೆ ವರ್ತಿಸುತ್ತಾ ಕುಸುಮಾ ಮನೆ ಬಳಿ ಬಂದರು. ದಾರಿಯಲ್ಲಿ ಹೋಗುತ್ತಿದ್ದ ಅದೇ ಬೀದಿಯ ಕೆಲವರು, ಏನು ಯುವಕರಿಗೂ ಪಾಠ ಶುರು ಮಾಡಿದರಾ ಟೀಚರಮ್ಮ ಎಂದು ಕೇಳಿದರು. ಅದಕ್ಕೆ ರಾಮು, ರಾಜು ಇಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಕೇಳಿಕೊಂಡು ಹೋಗುತ್ತೇವೆ ಎಂದು ಹೇಳಿ ಸಮಜಾಯಿಸಿ ನೀಡಿದರು. ಹೆಚ್ಚು ಹೊತ್ತು ನಿಲ್ಲದೆ ಮನೆಯೊಳಗೆ ಬಂದರು. ಕುಸುಮಾ ಸೀರೆಯ ದಿರಿಸಿನಲ್ಲೇ ಇದ್ದಳು. ನೈಟಿ ಧರಿಸಲು ಇನ್ನೂ ಸಾಕಷ್ಟು ಸಮಯವಿತ್ತು. ಆದಾಗ ತಾನೇ ಮಕ್ಕಳನ್ನು ಕಳುಹಿಸಿ ಯಾವುದೋ ಮ್ಯಾಗಜಿನ್ ಓದುತ್ತಾ ಕುಳಿತಿದ್ದಳು. ಇಬ್ಬರ ಒಳಗೆ ಬರುತ್ತಿದ್ದಂತೆ ಅವರನ್ನು ಆಹ್ವಾನಿಸಿ, ಬನ್ನಿ, ಯಾವ ಪೀಠ ಬೇಕು ನಿಮಗೆ ಎಂದು ಕೇಳಿದಳು. ಅವರು ಮದುವೆಯ ಪಾಠ, ಮದುವೆಯಾದ ನಂತರ ಹೇಗೆ ಜೀವನ ನಡೆಸುವುದು, ಪತ್ನಿಯರ ಜೊತೆ ಹೇಗೆ ಖುಷಿಯಿಂದ ಇರುವುದು ಎಂಬುದನ್ನು ತಿಳಿಸಿಕೊಡಿ ಎಂದು ಕೇಳಿದರು. ಕುಸುಮಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಆ ರೀತಿಯ ಪಾಠಗಳು ನನಗೆ ಗೊತ್ತಿಲ್ಲ, ನೀವು ಹೊರಡಿ ಎಂದು ಗದರಿದಳು. ಆ ಬೆದರಿಸುವ ರೀತಿಯಲ್ಲೂ ಒಂದು ರೀತಿಯ ಆಹ್ವಾನವಿತ್ತು. ಕುಸುಮಾ ಬಳಿ ಬಂದ ಇಬ್ಬರೂ ಹೇಳಿದರು, ಆಗಲ್ಲ ಟೀಚರ್, ನೀವು ನಮಗೆ ಪಾಠ ಮಾಡಬೇಕು, ಇಲ್ಲದಿದ್ದರೆ ನಾವೇ ಕಲಿತುಕೊಳ್ಳುತ್ತೇವೆ ಎಂದು ಅವಳ ಕೈ ಹಿಡಿದರು. ಬೇಡ ಬೇಡ ಪಸೀಸ್, ಬೇಡ, ಇದೆಲ್ಲ ಸರಿಯಿಲ್ಲ ಎಂದು ತಳ್ಳಿದಳು. ಅವರು ಅವಳನ್ನು ಹೊಗಳಲು ಆರಂಭಿಸಿದರು. ಅವರ ಹೊಗಳಿಕೆ ಕಂಡು ಇವಳು ಮೈ ಮರೆತಳು. ಕನಸಿಗೆ ಜಾರುತ್ತಿದ್ದಳು. ಇಬ್ಬರೂ ಪ್ರಾಕ್ಟಿಕಲ್ ಪಾಠ ಶುರು ಮಾಡಿದರು. ಒಬ್ಬ ಅವಳ ತೋಳು ಹಿಡಿದ, ಮತ್ತೊಬ್ಬ ಸೊಂಟ ಹಿಡಿದ. ಸವರಾಟ ಆರಂಭವಾಗುತ್ತಿದ್ದಂತೆ ಅವಳು ಕಣ್ಣು ಮುಚ್ಚಿದಳು. ಅವಳ ಸೀರೆಯ ಸೆರಗಿಗೆ ಕೈ ಹಾಕಿದಾಗ ಅವಳು ಅದ್ಭುತ ರೋಮಾಂಚನ ಕಂಡು ಹಾಲ್ನಲ್ಲಿ ಬೇಡ, ರೂಮ್ಗೆ ನಡೆಯಿರಿ ಎಂದಳು. ಹಾಗೆನ್ನುತ್ತಿದ್ದಂತೆ ರೆಕ್ಕೆ ಬಂದಂತಾದ ಇಬ್ಬರೂ ಅವಳನ್ನು ಎತ್ತಿಕೊಂಡು ರೂಮ್ಗೆ ತೆರಳಿದರು. ಹಾಸಿಗೆ ಖಾಲಿಯಿದೆ, ಆದರೆ ಅವಳನ್ನು ನಿಲ್ಲಿಸಿಕೊಂಡೇ ಅವಳ ಅಂಗಾಗಳನ್ನು ಸ್ಪರ್ಶಿಸುತ್ತಾ ಇದ್ದರು. ಒಬ್ಬ ಸೊಂಟದ ನೀಳವಾದ ಉಬ್ಬು ತಗ್ಗುಗಳನ್ನು ಚುಂಬಿಸುತ್ತಿದ್ದಾಗ ಕುಸುಮಾ ಅವನ ತಲೆಗೆ ಕೈ ಹಾಕಿ ಜುಟ್ಟಿನೊಳಗೆ ಬೆರಳು ಆಡಿಸುತ್ತಿದ್ದಳು. ಮತ್ತೊಬ್ಬ ಅವಳ ಕುತ್ತಿಗೆ ಬಳಿ ಮೃದುವಾಗಿ ಸ್ಪರ್ಶಿಸತೊಡಗಿದ. ಇಬ್ಬರೂ ತಿರುಗಿಸಿ ಮುರುಗಿಸಿ ಚುಂಬನ ಕ್ರಿಯೆಯಲ್ಲಿ ತೊಡಗಿದರು. ಇವರ ಆಟಗಳನ್ನು ನೋಡುತ್ತಿದ್ದ ಕುಸುಮಾ ಉದ್ರೇಕ ತಾಳಲಾರದೆ ತನ್ನ ಸೀರೆಯ ಸೆರಗನ್ನು ಕೆಳಗೆ ಜಾರಿಸಿ ಸೊಂಟಕ್ಕೆ ಸಿಕ್ಕಿಸಿದ್ದ ತನ್ನ ನೆರಿಗೆಯನ್ನು ಬಿಚ್ಚಿದಳು. ಸೀರೆ ಸರಕ್ಕನೆ ನೆಲ ಕಚ್ಚಿತು. ಒಬ್ಬ ಮುಂದೆ ನಿಂತ, ಮತ್ತೊಬ್ಬ ಹಿಂದೆ ನಿಂತ. ಹಿಂದೆ ಮುಂದೆ ಎರಡೂ ಕಡೆಗಳಲ್ಲಿ ಕುಸುಮಾ ಸುಖ ಅನುಭವಿಸುತ್ತಿದ್ದಳು. ಲಂಗ ಮೇಲಕ್ಕೆ ಕೆಳಗೆ ಓಡಾಡುತ್ತಿತ್ತು. ಇಬ್ಬರಿಗೂ ಸ್ವಲ್ಪ ಅಡ್ಡಿಯಾದಂತಾಗಿತ್ತು. ಆಕೆ ಅದರ ಲಾಡಿಯನ್ನು ಎಳೆದಳು. ಅದು ಕ್ಷಣ ಮಾತ್ರದಲ್ಲಿ ನೆಲ ಕಚ್ಚಿತು. ಮಾದಕವಾಗಿ ಕಣ್ಮುಚ್ಚಿ ನಿಂತಿದ್ದ ಅವಳು ಒಮ್ಮೆಲೆ ಕಣ್ಣು ತೆರೆದಾಗ ಹೌಹಾರಿದಳು. ಅವರಿಬ್ಬರ ಮೇಲಿನ ಬಟ್ಟೆಗಳು ಮಾಯವಾಗಿದ್ದವು. 2 ಕಬ್ಬಿಣದಂತಿದ್ದ ಬ್ಯಾಟ್ಗಳು ಚೆಂಗನೆ ಜಿಗಿಯುತ್ತಿದ್ದವು. ಅದ್ಭುತ ಹುಡುಗರು ನೀವು, ಇನ್ನೂ ಯಾಕೆ ತಡೆ ಮಾಡುತ್ತಿದ್ದೀರಿ? ನನಗೆ ಬಿಸಿಯೇರತೊಡಗಿದೆ, ಪ್ಲೀಸಿ ಬೇಗ ಶುರು ಮಾಡಿ ಎಂದಳು. ನಾವಿರುವುದು ನಿಮ್ಮ ಬಿಸಿಯನ್ನು ಆರಿಸಿ ತಂಪು ಮಾಡಲು. ಚಿಂತಿಸಬೇಡಿ, ಕೆಲ ಹೊತ್ತಲ್ಲಿ ನೀವು ಕೂಲ್ ಆಗುತ್ತೀರಿ ಎಂದವರೇ ಮೇಲಿನ ರವಿಕೆ ಬ್ರಾ ಮತ್ತು ಕಾಚಾವನ್ನು ಇಬ್ಬರೂ ಹಂಚಿಕೊಂಡು ಬಿಚ್ಚಿದರು. ಸಂಪೂರ್ಣ ಬೆತ್ತಲಾಗಿ ನಿಂತಿದ್ದ ಅವಳಿಗೆ ಮುಂದಿನಿಂದ ಮತ್ತು ಹಿಂದಿನಿಂದ ಏಟುಗಳು ಬೀಳತೊಡಗಿದವು. ಅವಳು ತಡೆಯಲಾಗದೆ ಅಮ್ಮ, ಅಯ್ಯೋ ಎಂದೂ ಕಾಣದ ಸುಖ, ಹೊಡೆಯಿರಿ, ಇನ್ನೂ ಜೋರಾಗಿ ಹೊಡೆಯಿರಿ, ನನಗೆ ಸುಖ ಬೇಕಿದೆ, ತುಂಬಾ ದಿನಗಳ ನಂತರ ನನಗೆ ತೃಪ್ತಿ ಸಿಗಬೇಕಿದೆ, ಮನಬಂದಂತೆ ಕುಟ್ಟಿ ಎಂದು ಮುಲುಕುತ್ತಿದ್ದಳು.
ಹಿಂದೆ ಮುಂದೆ ಅದಲುಬದಲು ಮಾಡಿಕೊಂಡು ನಿಂತ ನಿಲುವಿನಲ್ಲೇ ಬ್ಯಾಟ್ ಬಾಲ್ಗಳ ಆಟ ಜೋರಾಗಿ ಮುಂದುವರಿಯಿತು. ಅವರು ಒಬ್ಬರ ಮೇಲೊಬ್ಬರು ಸುಖಿಸುತ್ತಿದ್ದರೆ ಅವರಿಬ್ಬರಿಗೂ ಸಹಕರಿಸುತ್ತಾ ಸ್ವರ್ಗದ ಸುಖ ಅನುಭವಿಸಿದ್ದಳು ಕುಸುಮ. ನಂತರ ರಾಜುವಿಗೆ ಹಾಸಿಗೆ ಮೇಲೆ ಮಲಗಲು ಹೇಳಿದಳು. ಅವನ ಮೇಲೆ ಅವಳು ಮಲಗಿದಳು. ಅವಳ ಬೆನ್ನಿನ ಮೇಲೆ ರಾಮು ಮಲಗಿದ. ಹೀಗೆ ಮೂವರು ಹಾಸಿಗೆ ಮೇಲಿಂದ ಕೆಳಕ್ಕೆ ಹೊರಳಾಡಲಾರಂಭಿಸಿದರು. 5 ನಿಮಿಷ ಕುಟ್ಟಾಟ, ಇನ್ನೈದು ನಿಮಿಷ ಹೊರಳಾಟ, ಜೊತೆಗೆ ಮೂವರಲ್ಲೂ ನರಳಾಟ. ವಿವಿಧ ಭಂಗಿಗಳಲ್ಲಿ ನಿಲ್ಲಿಸಿ ಮಲಗಿಸಿ ಆಟಗಳು ನಡೆಯುತ್ತಿದ್ದವೆ. ಇಬ್ಬರಿಗೂ ಕಿವಿಯಲ್ಲಿ ಪಿಸುಗುಟ್ಟಿದ್ದ ಕುಸುಮ ರಸವನ್ನು ಒಳಗೆ ಬಿಟ್ಟು ಅನಾಹುತ ವ್ಯರ್ಥ ಮಾಡಬೇಡಿ, ನನಗೆ ಅಮೃತ ಕುಡಿಸಿ ಎಂದು ಕೇಳಿದಳು. ಇಬ್ಬರಿಗೂ ರಸ ಚಿಮ್ಮಲು ಆರಂಭವಾದಾಗ ತೆಗೆದು ಅವಳಿಗೆ ಕುಡಿಸಿದರು. ಮತ್ತೆ ಒಳಗೆ ಒತ್ತುವುದು ಕುಟ್ಟುವುದು ರಸ ಚಿಮ್ಮಿಸುವುದು ಮಾಡುತ್ತಿದ್ದರು. ಒಬ್ಬ ಪವರ್ ಪಾಯಿಂಟ್ ನಲ್ಲಿ ನಾಲಿಗೆ ಇಳಿಸಿದರೆ ಇನ್ನೊಬ್ಬ ಬಾಯಲ್ಲಿ ಬ್ಯಾಟ್ ಇಳಿಸುತ್ತಿದ್ದ. ನಂತರ ಇಬ್ಬರೂ ಬದಲಿಸಿಕೊಂಡು ಅದೇ ಕೆಲಸ ಮಾಡುತ್ತಿದ್ದರು. ಕೆಳಗೆ ಮಲಗಿದವನು ಬೆಣ್ಣೆ ಮುದ್ದೆ ಕಡಿಯುತ್ತಿದ್ದರೆ ಮೇಲೆ ಮಲಗಿದವು ಬಂಡೆಗಳನ್ನು ಕಚ್ಚುತ್ತಿದ್ದ. ಆ ಶೈಲಿಯನ್ನು ಅದಲುಬದಲು ಮಾಡಿಕೊಳ್ಳುತ್ತಿದ್ದರು. ಇಬ್ಬರ ಜೋರಾದ ಚುರುಕಾದ ಆಟ ಕುಸುಮಾಗೆ ಎಂದೂ ಕಾಣದ ಅನುಭವ ಪಡೆಯುತ್ತಿದ್ದಳು. ಮೂವರು ಸುಖಿಸಿದ ನಂತರ ರಾಜು ರಾಮು ಸುಸ್ತಾಗಿ ಪಕ್ಕಕ್ಕೆ ಉರುಳಿದರು. ಆಗ ಮಧ್ಯಭಾಗದಲ್ಲಿ ಮಲಗಿದ್ದ ಕುಸುಮ ತನ್ನೆರಡು ಕೈಗಳಿಂದ ಇಬ್ಬರ ಬ್ಯಾಟ್ಗಳನ್ನು ಗಟ್ಟಿಯಾಗಿ ಹಿಡಿದು ಅದುಮಿ ಜಗ್ಗತೊಡಗಿದಳು. ಈಗ ಅವರಿಬ್ಬರಿಗೂ ಏನೋ ಒಂದು ರೀತಿಯ ಖುಷಿಯ ಅನುಭವ. ಮೂವರು ಆಕಾಶ ನೋಡುತ್ತಿದ್ದಾರೆ. ಕುಸುಮ ಕೈಗಳು ಚಲನೆಯಲ್ಲಿವೆ. ಹೀಗೆ ಆಕಾಶ ನೋಡುತ್ತಿದ್ದಾಗ ಇಬ್ಬರ ಬ್ಯಾಟ್ಗಳಿಂದ ಒಮ್ಮೆಲೆ ಕಾರಂಜಿ ಚಿಮ್ಮಿದಂತೆ ರಸ ಆಕಾಶಕ್ಕೆ ಚಿಮ್ಮಿತು. ಮೂವರು ಆಹಾಹಾ ಎನ್ನುತ್ತಾ ಮುಲುಕಾಡತೊಡಗಿದರು. ನಂತರ ಇಬ್ಬರಿಗೂ ಒಂದೊಂದು ಬೆಣ್ಣೆ ಮುದ್ದೆಗಳನ್ನು ಕೊಟ್ಟ ಸುಮಾ ಇಬ್ಬರ ತಲೆಯನ್ನು ತನ್ನೆದೆಗೆ ಅಪ್ಪಿಕೊಂಡಳು. ರಾತ್ರಿ 10 ಗಂಟೆ ಕಳೆದಿತ್ತು. ಇಬ್ಬರೂ ಟೀಚರ್ ಕುಸುಮಾಗೆ ಥ್ಯಾಂಕ್ಸ್ ಹೇಳಿ ಹೊರಟರು.